ಮಮ್ಮೂಟಿ ಸರ್ ಅಂತ ಮಮ್ಮೂಟಿ ಸರ್ ಸೆಟ್ಟಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಹುಡುಗ ಕೆಲಸ ಮಾಡ್ತಾ ಇದ್ರೆ ಅಸೋಸಿಯೇಟ್ ಅಸಿಸ್ಟೆಂಟ್ ಕರೆದು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ, ಏನಾದರೂ ಕತೆ ಇದೆಯಾ ನಿನ್ನ ಹತ್ರ? ಸಿನಿಮಾದ ಬಗ್ಗೆ ಒಬ್ಬ ಮನುಷ್ಯನನ್ನ ಮೀಟಾಗಿ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಬದಲಾಯಿತು ಅಂದ್ರೆ ನಾನು ಅಲ್ಲಿ ತನಕ ಮಾಡ್ತಾ ಇದ್ದೆ ತಪ್ಪು ಮುಂದೆ ಇರೋ ಸರಿ ಆ ಥರ ಅಲ್ಲ, ಇನ್ನೂ ಇದೆ ಅನ್ನುವಂಥ ಒಂದು ದೊಡ್ಡ ಇದನ್ನ ತುಂಬಿದವರು ನನ್ನ ಪ್ರಕಾರ ಮಮ್ಮೂಟಿ ಸರ್, ಡೌಟೇ ಇಲ್ಲ. ವಾಯ್ಸ್ ಹೇಗೆ ಚೇಂಜ್ ಮಾಡಿದ್ರಿ ಅದನ್ನ ಅವ್ರು ಮಾಡಿ ತೋರಿಸ್ತಾ ಇದ್ರು. ನನ್ನ ಭಾಗ್ಯ. ಮ್ಯಾಮತ್ ಆಫ್ ಅನ್ ಆಕ್ಟರ್. ಎಂಥ ಮನುಷ್ಯ ಅಂದ್ರೆ 70ನೇ ವಯಸ್ಸಲ್ಲೂ ಒಂದು ಕಾದಲ್ ಅಂತ ಒಂದು ಸಿನಿಮಾ ಮಾಡ್ತಾರೆ, ಒಂದು ಭ್ರಮಯುಗಂ ಮಾಡ್ತಾರೆ, ಕಣ್ಣೂರ್ ಸ್ಕ್ವಾಡ್ ಮಾಡ್ತಾರೆ, ಟರ್ಬೋ ಮಾಡ್ತಾರೆ. ಅಂತ ಒಬ್ಬ ವ್ಯಕ್ತಿ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರಿ. ಸಾಕಷ್ಟು ನೀವೊಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ರಿ, ತುಂಬಾ ಪ್ರಶ್ನೆಗಳು ಕೇಳಿದ್ದೀನಿ, ಹೇಗೆ ಸ್ಕ್ರಿಪ್ಟ್ಸ್ ಚೂಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಅಂತ. ಏನು ವಾಟ್ ಡಿಡ್ ಯು ಲರ್ನ್ ಫ್ರಮ್ ಹಿಮ್ ಅಂತ ಅನ್ಸುತ್ತೆ? ತುಂಬಾ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋ ತನಕ ನಾನು ಕಲ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಏನಂದ್ರೆ ಅವ್ರು ಗುರು ಆದ್ರೆ ಅವ್ರು ಇನ್ಸಲ್ಟ್ ಆಗ್ಬಿಡುತ್ತದು ಅಲ್ವಾ? ಐ ಥಿಂಕ್ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ ಅನ್ನ ನನಗೆ ಇಲ್ಲಿ ತನಕ, ನಾನು ಇಂಡಸ್ಟ್ರಿಗೆ ಬಂದು 2019 ನನ್ನ ಮೊದಲ ಸಿನಿಮಾ ರಿಲೀಸ್ ಆಯ್ತು ಅನ್ಸುತ್ತೆ, 17ರಲ್ಲಿ. ನೀವು ಮರ್ತು ನೋಡಿ ಎಂತ ಪೆದ್ ನನ್ನ ಮಗ. 19 ಏನೋ OMK ಯಾವಾಗ ಮಗ? 17 ಅವಾಗ್ಲೇ ಹೇಳ್ತಾ ಇದ್ರು, ಮೆಟ್ರೋ ಸಾಗ ಇನ್ನ ಓಪನ್ ಆಗಿರ್ಲಿಲ್ಲ OMK ರಿಲೀಸ್ ಆದಾಗ ಅಂತ. ನನಗೆ ಆಕ್ಚುಲಿ ಏನು ನೆನಪಿರಲ್ಲ. ಕೆಲವರೆಲ್ಲ ಯೂನಿವರ್ಸಿಟಿ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸಿನಿಮಾದ್ದು. ನನಗೆ ಯಾವಾಗ ಸಿನಿಮಾ ರಿಲೀಸ್ ಆಯ್ತು, ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಈ ಲಿರಿಕ್ಸ್ ಬಗ್ಗೆ ಹೇಳಿ, ಈ ಲಿರಿಕ್ಸ್ ನೀವು ಬರ್ದಿದ್ದು ಅಂತ. ಟೋಬಿದು ಬೇರೆಲ್ಲ ಹಿಡಿಯುತ್ತಾ ನಾನ್ ಬರ್ದಿದ್ದ, ನಿಜವಾಗ್ಲೂ ನಾನ್ ಬರ್ದಿದ್ದ. ನಂಗೆ ನೆನಪಿಲ್ಲ, ನಂಗೆ ನೆನಪಾಗ್ತಿಲ್ಲ, ನಂಗೆ ನೆನಪೇ ಇರಲ್ಲ. ಮೊನ್ನೆ ಯಾರೋ ಹೇಳಿದ್ರು ಗರುಡ ಗಮನದ್ದು ಅದೊಂದು ಹಾಡಿದೆಯಲ್ಲ, ಹಾಡಿದೆನಾ ಇದೆ ಅಂದೆ. ಯಾವ ಹಾಡು ಹೇಳಿ? ಅದು ಲವ್ ಸಾಂಗ್ ಇದೆ, ಅದೊಂದು ಲಿರಿಕ್ಸು ಅಂತ. ನಾನು ನೀವೇ ಹಾಡಿದ್ರೆ ಒಳ್ಳೇದು, ನನಗೆ ನೆನಪಾಗ್ತಿಲ್ಲ ಅಂತ. ನೆನಪೇ ಬರಲ್ಲ, ಖಾಲಿ ಸ್ಲೇಟ್. ಸೊ ನೀವೇನ್ ಪ್ರಶ್ನೆ ಕೇಳಿದ್ರಿ? ಮಮ್ಮೂಟಿ ಅವ್ರ ಬಗ್ಗೆ. ಸೊ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೇನೆ. ಒಂದು, ನಾನು ಅವರಲ್ಲಿ ಬಹಳ ಇಷ್ಟಪಟ್ಟದ್ದೇನೆಂದ್ರೆ ಇವತ್ತಿಗೂ ಅವರಲ್ಲಿರುವಂಥ ಹಸಿವು, ತುಂಬಾ ಹಸಿವಿರೋ. ನಾನು ಎಲ್ಲಿ ತನಕ ಪ್ರಶ್ನೆ ಕೇಳಿದ್ರೆ, ಯಾವ ಕ್ಯಾರೆಕ್ಟರ್ಗಳನ್ನ ಯಾವ ತರ ಪ್ಲೇ ಮಾಡಿದ್ರಿ, ಯಾಕೆ ಆ ಥರ ಪ್ಲೇ ಮಾಡಿದ್ರಿ, ವಾಯ್ಸ್ ಹೇಗೆ ಚೇಂಜ್ ಮಾಡಿದ್ರಿ, ಅದನ್ನ ಅವ್ರು ಮಾಡಿ ತೋರಿಸ್ತಾ ಇದ್ರು. ನನ್ನ ಭಾಗ್ಯ. ಒಂದು 3 ಗಂಟೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಿಂತ್ಕೊಂಡು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸರ್ ನೀವು ಹಿಂಗೆ ಅಪ್ರೋಚ್ ಮಾಡಿದ್ರಿ, ಈ ಆಕ್ಸೆಂಟ್ ಹೇಗೆ ಹಿಡಿದ್ರಿ, ಈ ಆಕ್ಸೆಂಟ್ಗೋಸ್ಕರ ಏನು ಪ್ರಿಪರೇಷನ್ ಮಾಡಿದ್ರಿ, ಯಾರನ್ನ ಅಬ್ಸರ್ವ್ ಮಾಡಿದ್ರಿ, ಎಷ್ಟು ಟೈಮ್ ಅಬ್ಸರ್ವ್ ಮಾಡಿದ್ರಿ, ಅದೆಲ್ಲ ಕೇಳ್ತಾನೆ ಇದ್ದೆ ನಾನು. ಅಂಡ್ ಆ ಪುಣ್ಯಾತ್ಮ ಎಲ್ಲದನ್ನು ಒಳ್ಳೆ ಮೂಡಲ್ಲಿದ್ರು ಅನ್ಸುತ್ತೆ, ಎಲ್ಲದನ್ನು ಆನ್ಸರ್ ಮಾಡ್ತಾನೆ ಇದ್ರು. ಅಂಡ್ ನನಗೆ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ ಓಪನ್ ಮಾಡ್ಬಿಡ್ತದ್ದು. ನಾನು ಏನ್ ಹೇಳಕ್ ಹೋದೆ ಅಂದ್ರೆ, ಸರ್ 2017ರಿಂದ 2024 ತನಕ ಸಿನಿಮಾದ ಬಗ್ಗೆ ಒಬ್ಬ ಮನುಷ್ಯನನ್ನ ಮೀಟಾಗಿ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಬದಲಾಯಿತು ಅಂದ್ರೆ ನಾನು ಅಲ್ಲಿ ತನಕ ಮಾಡ್ತಾ ಇದ್ದೆ ತಪ್ಪು ಮುಂದೆ ಇರೋ ಸರಿ ಆ ಥರ ಅಲ್ಲ, ಇನ್ನೂ ಇದೆ ಅನ್ನುವಂಥ ಒಂದು ದೊಡ್ಡ ಇದನ್ನ ತುಂಬಿದವರು ನನ್ನ ಪ್ರಕಾರ ಮಮ್ಮೂಟಿ ಸರ್. ಡೌಟೇ ಇಲ್ಲ, ಯಾವುದೇ ರೀತಿಯ ಡೌಟ್ ಇಲ್ಲದೆ ಆ ಮನುಷ್ಯನ ಮೀಟ್ ಆದಾಗ ನನಗೆ ಹಸಿವು ಜಾಸ್ತಿ ಆಯ್ತು. ಅವ್ರ ತರ ಆಗ್ಬೇಕು ಅಂತೆಲ್ಲ ಗುರು, ಇದೆಲ್ಲ ಬದುಕು. ಯಾವ ರೀತಿ ಹುಡುಕ ಅಂದ್ರೆ, ನಿಮ್ಗೆ 100 ರೂಪಾಯಿ ಕೊಟ್ರೆ ಯಾರೋ ಒಬ್ರು ಆ 100 ರೂಪಾಯಿಗೆ ಆಗೋಷ್ಟು ದುಡಿಬೇಕಲ್ವ ನೀವು ದೊಡ್ಡ ಆಕ್ಟರ್ ಅನ್ಕೊಂಡ್ಬಿಟ್ರೆ. ಅಂದ್ರೆ ನನ್ಗೆ ಅವರಲ್ಲಿ ವಿಶೇಷತೆ ಏನ್ ಕಾಣಿಸೋದು ಅಂದ್ರೆ, ಅವ್ರು ಎಲ್ಲಾ ಸಿನಿಮಾಗಳನ್ನ ನ್ಯಾಚುರಲ್ ಆಗಿ ಮಾಡ್ತಾರೆ, ಬಟ್ ಪ್ರತಿ ಪಾತ್ರದಲ್ಲೂ ವರ್ಸಿಟ್ಯಾಲಿಟಿ ಇರುತ್ತೆ. ಇದು ಬಹಳ ರೇರ್ ಕಾಂಬಿನೇಷನ್. ನಾವು ಈಗಿನ ಹೊಸ ಜನರೇಷನ್ ಎಷ್ಟೋ ಒಳ್ಳೊಳ್ಳೆ ಆಕ್ಟರ್ಗಳನ್ನ ನೋಡಿದೀವಿ, ಅವ್ರು ಎಲ್ಲಾ ಸಿನಿಮಾದಲ್ಲಿ ಒಂದೇ ತರ ಅನ್ಸ್ತಾರೆ, ಬಟ್ ಆ ಮನುಷ್ಯ ಹಾಗೆ ಕಾಣಿಸಲ್ಲ. ಅವ್ರದ್ದು ಏನೋ ಒಂದು ವಿಷಯ ಮಾಡ್ತಾ ಇದಾರೆ, ಮಾಡಿದ್ರು ಕೂಡ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಅದು ಹೇಗೆ ಅಂತ ಅರ್ಥ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಅವರನ್ನೇ ಕೇಳ್ಕೊಂಡು ಅದೆಲ್ಲ ಮಾಡಿದಾಗ, ಈಗ ನಾನು ಪ್ರತಿ ದಿವಸ ಸೆಟ್ಟಿಗೆ ಹೋಗ್ಬೇಕಾದ್ರೆ ಅದೊಂದು ಜವಾಬ್ದಾರಿ ಇರುತ್ತೆ. ಈ ಪಾತ್ರಕ್ಕೆ ನಾನು ಏನ್ ತರ್ಬೋದು, ಹಿಂದಿನ ಪಾತ್ರದಲ್ಲಿ ನಾನು ಇದನ್ನ ಮಾಡಿದ್ದೆ, ಇದನ್ನ ರಿಪೀಟ್ ಮಾಡಿದ ತಕ್ಷಣ ಏನೆಲ್ಲ ಆಗುತ್ತೆ, ಓಕೆ ಇದನ್ನ ರಿಪೀಟ್ ಮಾಡದೇ ಇದ್ರೆ ನಾನು ಏನನ್ನ ತರ್ತೀನಿ ಈ ಪಾತ್ರಕ್ಕೆ. ಸೊ ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತು. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ದಾಟ್ ವೇ. ತುಂಬಾ ಮಮ್ಮೂಟಿ ಸರ್ ಅಂತ ಮಮ್ಮೂಟಿ ಸರ್ ಸೆಟ್ಟಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಹುಡುಗ ಕೆಲಸ ಮಾಡ್ತಾ ಇದ್ರೆ ಅಸೋಸಿಯೇಟ್ ಅಸಿಸ್ಟೆಂಟ್ ಕರೆದು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ, ಇದೆ ಅಸಿಸ್ಟೆಂಟ್. ಏನಾದರೂ ಕತೆ ಇದೆಯಾ ನಿನ್ನ ಹತ್ರ? ಕತೆ ಇದೆಯಾ ನಿನ್ನ ಹತ್ರ? ಇಲ್ಲ ಸರ್ ನಾನು ಯೋಚನೆ ಮಾಡ್ತಾರೆ. ನಮ್ಮನ್ನು ಹಾಕೋ ಸಿನಿಮಾ ಮಾಡು, ಈ ಟೋನಲ್ಲಿ ಮಾತಾಡ್ತಾರೆ. ನಾನು ಕೊಡ್ತೀನಿ ಡೇಟ್ ಮಾಡು ಅಂತ ಕೇಳಲ್ಲ. ಕರೆಕ್ಟ್. ಆಮೇಲೆ ಅವ್ನು ಹೋದವನಿಗೆ ಅವನ ಇನ್ಸ್ಪಿರೇಷನ್ ಸಾಕಾಗತ್ತೆ ಹುಚ್ಚಾಪಟ್ಟೆ ಕೆಲಸ ಮಾಡೋದಕ್ಕೆ. ಸೊ ನಮ್ಮಲ್ಲಿ ಆಕ್ಟರ್ಗಳು ದೊಡ್ಡವ್ರ ಹಿಂದೆ ಹೋಗೋದು ಬಿಡಬೇಕು. ನಿಜ. ದೊಡ್ಡವ್ರು ಯಾವತ್ತೂ ದೊಡ್ಡವ್ರನ್ನೇ ಹಾಕೋತಾರೆ. ಹೌದು, ಅವ್ರು ನಿಮ್ಮನ್ನ ಹಾಕೋಬೇಕು ಅಲ್ವಾ? ಕರೆಕ್ಟ್. ಶಂಕರ್ ನನ್ನನ್ನು ಹಾಕೋಬೇಕು, ರಜನಿಕಾಂತನ ಹಾಕೋಬೇಕು ಅಲ್ವಾ?